ಶ್ರೀ ಗುರುಭ್ಯೋ ನಮಃ. ಮಾರ್ಚ್ ತಿಂಗಳಿಂದ ಯಾವೆಲ್ಲ 3 ರಾಶಿಗಳಿಗೆ ರಾಜಯೋಗ ಆರಂಭ ಆಗುತ್ತೆ ಅಂತ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಒಂದು ವಿಡಿಯೋನ ಲೈಕ್ ಮಾಡಿಲ್ಲ ಮತ್ತು ಸಬ್ಸ್ಕ್ರೈಬ್ ಮಾಡಿಲ್ಲ, ಈ ಕೂಡಲೇ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮೊದಲನೇದಾಗಿ ಮೇಷರಾಶಿಯವರಿಗೆ ಮಾರ್ಚ್ ತಿಂಗಳಿಂದ ಆಂಜನೇಯನ ಹಿತದೃಷ್ಟಿ ಬಹಳ ಚೆನ್ನಾಗಿ ಅವರ ಮೇಲೆ ಕೃಪೆಯನ್ನು ಬೀರಲಿಕ್ಕಿದೆ. ಈ ಒಂದು ರಾಶಿಯವರ ವೃತ್ತಿ ಜೀವನ ಬಗ್ಗೆ ನೋಡೋದಾದರೆ, ಕೆಲಸ ಅಂದರೆ ಉದ್ಯೋಗದಲ್ಲಿ ಇವರಿಗೆ ಒಂದು ಪ್ರಮೋಷನ್ ಸಿಗಲಿಕ್ಕಿದೆ ಮತ್ತು ಉನ್ನತ ಅಧಿಕಾರಿಗಳಿಂದ ಅಥವಾ ಮೇಲಧಿಕಾರಿಗಳಿಂದ ಉತ್ತಮ ಪ್ರಶಂಸೆ ನೀವು ಪಡ್ಕೋತೀರ. ಇನ್ನು ಆರ್ಥಿಕ ವಿಚಾರ ಬಗ್ಗೆ ನೋಡೋದಾದರೆ, ಹಳೆಯ ಸಾಲಗಳು ನಿವಾರಣೆ ಆಗುತ್ತೆ ಮತ್ತು ಹೊಸ ಆದಾಯದ ಮೂಲಗಳು ತೆರೆಯುತ್ತೆ. ಇನ್ನು ಈ ರಾಶಿಯವರಿಗೆ ಸರಳ ಪರಿಹಾರ ಏನಪ್ಪ ಅಂತಂದರೆ, ಪ್ರತಿ ಮಂಗಳವಾರ ಆಂಜನೇಯ ಸ್ವಾಮಿಗೆ ಪಚ್ಚ ಕರ್ಪೂರವನ್ನು ಅಥವಾ ಕುಂಕುಮವನ್ನು ಅರ್ಪಣೆ ಮಾಡೋದ್ರಿಂದ ನಿಮ್ಮ ಒಂದು ಬಲ, ನಿಮ್ಮ ಸ್ಥೈರ್ಯ ಹೆಚ್ಚಾಗಲಿಕ್ಕಿದೆ. ಇನ್ನು ಎರಡನೇದಾಗಿ ವೃಶ್ಚಿಕ ರಾಶಿಯವರಿಗೆ ಧೈರ್ಯ ಮತ್ತು ಸ್ಥಿರತೆ ಸಿಗುವ ಕಾಲವಿದು. ಜೊತೆಗೆ ಇವ್ರ ಜೀವನದಲ್ಲಿ ಮಾಡ್ತಕ್ಕಂತಹ ಕೆಲಸಗಳಲ್ಲಿ ಉತ್ತಮ ಫಲಿತಾಂಶವನ್ನು ಈ ತಿಂಗಳು ಇವರು ಕಾಣ್ತಾರೆ. ಇನ್ನು ಈ ರಾಶಿಯವರ ಕುಟುಂಬದ ವಿಚಾರ ಬಗ್ಗೆ ನೋಡೋದಾದರೆ, ಮನೆಯಲ್ಲಿರ್ತಕ್ಕಂತಹ ಸಣ್ಣ ಪುಟ್ಟ ಕಲಹಗಳು ಅಂತ್ಯಗೊಳ್ಳಲಿಕ್ಕಿದೆ ಮತ್ತು ದೀರ್ಘಕಾಲದ ಸಮಸ್ಯೆಗಳು, ದೀರ್ಘಕಾಲದ ಒಂದು ಆಸ್ತಿ ವಿಚಾರದಲ್ಲಿರ್ತಕ್ಕಂಥ ಸಮಸ್ಯೆಗಳು ನಿವಾರಣೆಯಾಗಿ ಮನೆಯಲ್ಲಿ ಶಾಂತಿ ನೆಲೆಸುತ್ತೆ. ಜೊತೆಗೆ ಮನೆಯಲ್ಲಿ ಒಂದು ಶುಭ ಕಾರ್ಯಕ್ರಮ ನಡೆಯಲಿಕ್ಕಿದೆ. ಇನ್ನು ಇವರ ಆರೋಗ್ಯ ಸ್ಥಿತಿ ನೋಡೋದಾದರೆ, ದೀರ್ಘಕಾಲದ ಸಮಸ್ಯೆ ಏನು ಅನುಭವಿಸ್ತಾ ಇದ್ದೀರಾ ಆರೋಗ್ಯದ ವಿಚಾರದಲ್ಲಿ, ಅದು ನಿವಾರಣೆಗೊಳ್ಳುತ್ತೆ ಮತ್ತು ಆರೋಗ್ಯದಲ್ಲಿ ಉತ್ತಮ ಚೇತರಿಕೆಯನ್ನು ನೀವು ಕಾಣ್ತೀರಾ. ಇನ್ನು ಇವರ ಯಶಸ್ಸಿನ ಬಗ್ಗೆ ನೋಡೋದಾದರೆ, ನೀವು ನಿಮ್ಮ ಶತ್ರುಗಳ ಮೇಲೆ ವಿಜಯವನ್ನು ಸಾಧಿಸ್ತೀರ. ಜೊತೆಗೆ ದೀರ್ಘಕಾಲವಾದಂತಹ ವಿಜಯಶಾಲಿಗಳು ನೀವಾಗಿರ್ತೀರ. ಪ್ರತಿದಿನ ನೀವು ಅಥವಾ ಪ್ರತಿ ಮಂಗಳವಾರ ಹನುಮಾನ್ ಚಾಲಿಸವನ್ನು ಪಠಿಸೋದ್ರಿಂದ ನಿಮ್ಮ ಶತ್ರುಗಳ ಮೇಲೆ ಒಂದು ಜಯವನ್ನು ಸಾಧಿಸಲಿಕ್ಕೆ ಕಂಟಿನ್ಯೂಸ್ ಆಗಿ ನಿಮ್ಮ ಹತ್ರ ಒಂದು ಶಕ್ತಿ, ಬಲ ಮತ್ತು ಸ್ಥೈರ್ಯ ನಿಮ್ಮದಾಗುತ್ತೆ. ಇನ್ನು ಮೂರನೇದಾಗಿ ಕುಂಭರಾಶಿಗೆ ಶನಿಯ ಪ್ರಭಾವ ಇದ್ದರೂ ಕೂಡ ಆಂಜನೇಯ ರಕ್ಷಣಾ ಕವಚ ಈ ಒಂದು ವರ್ಷ ಪೂರ್ಣ ನಿಮಗೆ ಸಿಗಲಿಕ್ಕಿದೆ. ಇನ್ನು ವ್ಯಾಪಾರಸ್ಥರಿಗೆ ಈ ಒಂದು ಕಾಲ ಬಹಳ ಪ್ರೋಕ್ಷವಾದಂತಹ, ಬಹಳ ವಿಶೇಷವಾದಂಥ ಕಾಲ ಅಂತ ಹೇಳ್ಬೋದು. ಮತ್ತು ಇನ್ನೊಂದು ಏನಂತ ಅಂತಂದರೆ, ನಿಮಗೆ ಯಾವುದಾದ್ರೂ ಹೊಸ ಹೂಡಿಕೆ, ಹೊಸ ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡಬೇಕು ಅಂತಂದರೆ ಇದು ಬಹಳ ಉತ್ತಮವಾದ ಸಕಾಲ ಅಂತ ಕೂಡ ಹೇಳ್ಬೋದಾಗುತ್ತೆ. ಇನ್ನು ವಿದ್ಯಾರ್ಥಿಗಳಿಗೆ ಆತ್ಮಸ್ಥೈರ್ಯ ಹೆಚ್ಚುತ್ತೆ. ಜೊತೆಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಒಂದು ಉತ್ತಮ ಫಲಿತಾಂಶ ಕೊಡುವಂತಹ ಸಮಯ ಇದು. ವಿಶೇಷ ಏನಪ್ಪ ಅಂತಂದರೆ, ಕುಂಭರಾಶಿಯವರಿಗೆ ಶನಿ ಅವರ ಒಂದು ಜಾತಕದಲ್ಲಿ ಉಚ್ಚ ಸ್ಥಾನದಲ್ಲಿದ್ದರೂ ಕೂಡ ಆಂಜನೇಯನ ಪಠನೆಯಿಂದ ಇವರಿಗೆ ಶನಿಯಿಂದ ಮುಕ್ತಿ ಕೂಡ ಸಿಗಲಿಕ್ಕಿದೆ. ಹಾಗಾಗಿ ಪ್ರತಿನಿತ್ಯ ನೀವು ಏನೇ ಕೆಲಸ ಮಾಡಲಿಕ್ಕೆ ಹೋದರೂ ಕೂಡ ಆಂಜನೇಯನ ಪಠನೆಯನ್ನು, ಆಂಜನೇಯನ ಒಂದು ಹನುಮಾನ್ ಚಾಲಿಸವನ್ನು ಹೇಳ್ಕೊಂಡು ಬರೋದ್ರಿಂದ ನಿಮ್ಮ ಎಲ್ಲ ಸಕಲ ಕಾರ್ಯಗಳು ಕೂಡ ಸಿದ್ಧಿಯಾಗುತ್ತೆ ಅಂತ ಕೂಡ ಹೇಳ್ಬೋದಾಗುತ್ತೆ. ಈ 3 ರಾಶಿಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಓಂ ಆಂಜನೇಯ ಸ್ವಾಮಿಯೇ ನಮಃ ಅಂತ ನಮಗೆ ಕಮೆಂಟ್ ಮೂಲಕ ತಿಳಿಸಿ. ಇನ್ನು ನಿಮ್ಮ ಜೀವನದಲ್ಲಿ ಯಾವುದಾದ್ರೂ ಸಮಸ್ಯೆಗೆ ಪರಿಹಾರಕ್ಕೋಸ್ಕರ ನಮ್ಮನ್ನು ನೇರ ಭೇಟಿ ಆಗಲಿಕ್ಕೆ ಈ ಕೆಳಕಾಣುವ ನಂಬರ್ಗೆ ಕರೆ ಮಾಡಿ ನಮ್ಮನ್ನು ನೇರ ಭೇಟಿಯಾಗಿ ನಿಮ್ಮ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.